ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೊಮೊಟೊ ರಸಮ್ ಮಾಡ್ಕೊಳ್ಳೋಕ್ಕೆ ಪ್ರೀಮಿಕ್ಸ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ 1 ಕಪ್ ತೊಗರಿಬೇಳೆ, 1 ಕಪ್ ಧನಿಯಾ, ಅರ್ಧ ಕಪ್ ಜೀರಿಗೆ, ಅರ್ಧ ಕಪ್ ಕಾಳುಮೆಣಸು, 1 ಸ್ಪೂನು ಅರಿಶಿಣ, 1/4 ಸ್ಪೂನ್ ಇಂಗು, ಆಮೇಲೆ ಬೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ನಿಂಬೆಹಣ್ಣಿಗಿಂತಲೂ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು. ಆಮೇಲೆ ಒಂದು 5 ಟೊಮೊಟೊನ ಇಟ್ಕೊಂಡಿದ್ದೀನಿ. ಜಾಮರ ಹಾಕ್ಬೋದು, ಹುಳಿನರ ಹಾಕ್ಬೋದು. ಆಮೇಲೆ ಒಂದು 20 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಬ್ಯಾಡಗಿ ಮತ್ತು ಗುಂಟೂರು ಎರಡೂ, ಕರಿಬೇವಿನ ಸೊಪ್ಪು, ಇದಿಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಫಸ್ಟು ತೊಗರಿಬೇಳೆ ಹುರ್ಕೊಳ್ಳೋಣ. ಇದನ್ನು ಕೆಂಪಗೆ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಆಮೇಲೆ ಬಾಕಿದು ಹುರ್ಕೊಳ್ಳೋದು, ಯಾಕಂದರೆ ಇದು ಟೈಮ್ ತೊಗೊಳುತ್ತೆ ಹುರಿಯೋಕ್ಕೆ. ಅದಕ್ಕೆ ಇದನ್ನೇ ಫಸ್ಟ್ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಕೆಂಪಗೆ ಹುರ್ಕೋಬೇಕು, ಸೀಸ್ಬಾರ್ದು. ಆಯ್ತಿದು. ಇವಾಗ ಧನಿಯಾ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಪೇಸ್ಟ್ನ 6 ತಿಂಗಳು ತನಕ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಧನಿಯಾ ಆಯಿತು. ಈಗ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಅದು ಚಟ್ 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 ಅಂತ ಆಗುತ್ತೆ ಸೌಂಡು, ಅಲ್ಲಿ ತನಕ ಹುರ್ಕೋಬೇಕು ಅದನ್ನು. ಈಗ ಅದ್ರ ಜೊತೆಗೇ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಫಾಸ್ಟಾಗಿ ಹಾಕ್ಬಿಡುತ್ತೆ, ಆ ಕಾವಲೆ ಆಗೋಗ್ಬಿಡುತ್ತೆ. ಆಯ್ತದು ತೆಗೆದೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೆಂಪಗೆ ಹುರ್ಕೊಂಡು ತೆಕ್ಕೊಳ್ಳೋಣ. ಕಪ್ಪಾಗಬಾರ್ದು, ಕೆಂಪಗೆ ಹುರ್ಕೋಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ, ಅದು ಆಯಿತು. ಇವಾಗ ನೋಡಿ, 1 ಸ್ಪೂನು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಅದು ಕೂಡ ಹುರಿದು ತೆಕ್ಕೊಂಡಿದ್ದೀನಿ. ಈಗ ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಹುಣಸೆಹಣ್ಣು ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೊಳ್ಳೋಣ. ನೋಡಿ, ಎಲ್ಲ ಆಯ್ತಿದೆ. ಇದು ಫಸ್ಟ್ ಡ್ರೈ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಆಗಿದೆ. ಇದು ನೈಸಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ಇನ್ನೊಂದು ಮಿಕ್ಸರ್ ಬೌಲಲ್ಲಿ ಟೊಮೊಟೊ ಮತ್ತು ಹುಣಸೆಹಣ್ಣದು ಕೂಡ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಅದು ಸ್ವಲ್ಪ ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡುತ್ತೆ. ಈಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತೆ, ಜೀರಿಗೆ ಹಾಕ್ತೆ, ಒಣಮೆಣಸಿನ್ಕಾಯಿ, ಇಂಗು ಮಸ್ಟ್ ರಸಮ್ಗೆ. ಈಗ ರುಬ್ಬಿಟ್ಕೊಂಡಿರೋ ಟೊಮೊಟೊ ಮತ್ತು ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೇ ಆ ಪೌಡ್ರು, ಬೆಲ್ಲ, ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು, ಪೌಡ್ರು ಮತ್ತು ಇದೆಲ್ಲ ಚೆನ್ನಾಗಿ. ಯಾಕೆಂದರೆ ಇದು ಸ್ಟೋರ್ ಮಾಡ್ಕೊಳ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕುದಿಸಿಟ್ಕೋಬೇಕು. ಮತ್ತು ಬೇಳೆ ಹಾಕಿದ್ದೀವಿ, ಅದು ಕೂಡ ಚೆನ್ನಾಗಿ ಬೇಯಬೇಕದು. ನೀರು ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತದು. ಆಗ್ತಾ ಬಂತು. ಈಗ ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಗ್ಲಾಸ್ ಜಾರಲ್ಲೋ ಇಲ್ಲ ಪ್ಲಾಸ್ಟಿಕ್ ಜಾರಲ್ಲೋ ಯಾವುದ್ರಲ್ಲಾದರೂ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ನೋಡಿ, ಆಯಿತು. ನೋಡಿ, ಎಲ್ಲ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿದ್ದೀನಿ. ಈಗ ನೋಡಿ, ಮಾಡೋದು ತೋರಿಸ್ತಾ ಇದ್ದೀನಿ. 1-2 ಲೋಟ ಬಿಸಿನೀರು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಒಲೆ ಮೇಲೆ ಇಟ್ಟು ಕುದಿಸ್ಕೊಳ್ಳಬಹುದು, ಅದೇನು ಕುದಿಸೋ ನೆಸೆಸಿಟಿ ಇಲ್ಲ. 2 ಲೋಟ ಬಿಸಿನೀರು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತಿಕ್ನೆಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಪೇಸ್ಟ್ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಒಂಚೂರು ಉಪ್ಪು ಹಾಕಬೇಕಾಗಿ ಬರುತ್ತೆ, ಯಾಕೆಂದರೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ನೋಡಿ, ರಸಮ್ ರೆಡಿ.
ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು.